ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು 1/4 kg ಆಗಷ್ಟು ಗೋಧಿ ಹಿಟ್ಟನ್ನು ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈ ರೀತಿ ನಾನು ಕಲಿಸಿಟ್ಟಿದ್ದೀನಿ. ಒಂದು 10 ನಿಮಿಷ ಎಣ್ಣೆ ಹಚ್ಬಿಟ್ಟು ಬಿಟ್ಟುಬಿಡಿ. ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ಹಾಗೆ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಬೇಕಿದ್ರೆ ನೀವು ಬೇರೆ ತರಕಾರಿಗಳನ್ನು ಹಾಕೋದಿದ್ರು ಹಾಕ್ಬೋದು. ನಾನು ನೋಡಿ ಈರುಳ್ಳಿ, ಟೊಮೆಟೊ, ಪನ್ನೀರು, ಪುದೀನ ಹಾಗೂ ಕೊತ್ತಂಬರಿ, ಇಲ್ಲಿ ನೋಡಿ ಕಸೂರಿ ಮೇಥಿ, ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಎಲ್ಲದನ್ನು ನಾವು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಹುಡಿ ಹಾಕೋಬೇಕು. ಇಲ್ಲಾಂದರೆ ಸೆಟ್ ಆಗುತ್ತಲ್ವ, ಹಾಗೆ ಕಡಲೆ ಹುಡಿ ಹಾಕ್ಕೊಂಡು ನೋಡಿ ಇವೆಲ್ಲ ಮಸಾಲ ಐಟಮ್ ಎಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಒಟ್ಟು ಸೇರು ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಇದು ಸ್ಟಫಿಂಗಿಗೆ. ಮತ್ತು ಇದಕ್ಕೆ ನೀರು ಬೇಡ, ಹಾಗೆ ಮಿಕ್ಸ್ ಮಾಡಿ ಸಾಕಾಗ್ತದೆ. ಯಾಕಂದರೆ ಅದು ಈರುಳ್ಳಿ ಟೊಮೆಟೊ ಎಲ್ಲ ನೀರು ಬಿಡುತ್ತಲ್ಲ, ಅಷ್ಟೇ ಸಾಕು. ಇದು ಮಕ್ಕಳಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ನಾನಂತೂ ನನ್ನ ಮಗಳು ಸಂಜೆ ಸ್ಕೂಲಿಂದ ಬಂದಾಗ ಈ ರೀತಿ ಮಾಡಿಕೊಡ್ತೇನೆ ಯಾವಾಗಲೂ, ವಾರದಲ್ಲಿ 1 ದಿನ 2 ದಿನ. ನೋಡಿ ಇಲ್ಲಿ ನಾನು ಒಂದೊಂದು ಇಷ್ಟಿಷ್ಟು ಸೈಜ್ ಆಗೋಷ್ಟು ಸೇಮ್ ಚಪಾತಿನ ಉಳ್ಳಿ ತೊಗೊತೀವಲ್ಲ ಆ ರೀತಿ ಚಪಾತಿಲಿ ಇಡಿಸಿ ನೋಡಿ ಈ ರೀತಿ ನಾವು ಒಂದು ಸೈಡ್ ಫುಲ್ಲು ಫ್ಲ್ಯಾಟಾಗಿ ಹಾಕಿ ಬಿಡಬೇಕು. ಇದಕ್ಕೆ ನೀವು ಚೀಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಚೀಸ್ ಯೂಸ್ ಮಾಡಲ್ಲ, ಅವಳಿಗೆ ಸಾಮಾನ್ಯ ನಾನು ಪನ್ನೀರಷ್ಟೇ ಯೂಸ್ ಮಾಡೋದು. ನೋಡಿ ಈ ರೀತಿ ಎರಡು ಕಡೆಯೂ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ನೀವೇನು ಬೇಕಾದರೂ ಹಾಕಿ ಬೇಯಿಸ್ಕೋಬೋದು. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಧ್ಯನೂ ಸ್ವಲ್ಪ ಫೋಲ್ಡ್ ಆಗಿರಲು ಸ್ವಲ್ಪ ನೀಟಾಗಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಕಷ್ಟ ಆಗ್ತದೆ. ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಇನ್ನೊಂದು ಥರ ಮಾಡೋದು ತೋರಿಸ್ತೀನಿ ಹೇಗೆ ಅಂತ. ನೋಡಿ ಸಣ್ಣ ಸಣ್ಣ ಚಪಾತಿ ಮಾಡಿಟ್ಕೊಬೇಕು, ಅದಕ್ಕೆ ಮಧ್ಯೆ ಹಾಕಿ ಮೇಲ್ಗಡೆ ಒಂದು ಚಪಾತಿನ ಕ್ಲೋಸ್ ಮಾಡಿಬಿಟ್ರೆ ಇದು ಲಟ್ಟಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಸ್ವಲ್ಪ ನೀವು ತೆಳುಗೆ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ನಾನು ನೋಡಿ ಈ ರೀತಿನೂ ನೀವು ಮಾಡ್ಕೋಬಹುದು. ಬಾಕ್ಸಿಗೆಲ್ಲ ಈ ರೀತಿ ಇಟ್ಟು ಕಳಿಸ್ಬೋದು ನೀವು. ನೋಡಿ ನನ್ನ ಮಗಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ತಿಂದರೆ ಅಬ್ಬಬ್ಬಾ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಖಾರ ಬೇಕಾದ್ರೆ ಜಾಸ್ತಿ ನೀವು ಹಾಕೋಬೋದು ರುಚಿಗೆ ತಕ್ಕಷ್ಟು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.